ವೀಕ್ಷಕರೇ ನಮಸ್ಕಾರ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ಸಾಧನೆಗಳ ಹಿಂದೆ ಹೋದರೆ ಅವಕಾಶಗಳು ಬೆನ್ನೇರಿ ಬರುತ್ತೆ, ಅದೃಷ್ಟ ಚೆನ್ನಾಗಿದ್ರೆ ಬದುಕೇ ಬದಲಾಗತ್ತೆ. ಇಂತಹ ಒಂದು ಮಾತು ಸ್ಪಷ್ಟವಾಗಿ ಈಗ ನಿದರ್ಶನವಾಗಿದೆ ಮಂಗಳೂರಿನ ಓರ್ವ ಯುವತಿಯ ಬಾಳಲ್ಲಿ. ಯಾಕೆಂದ್ರೆ ತನ್ನ 20ನೇ ವಯಸ್ಸಿನಲ್ಲಿ ಸುಮಾರು 72 ಲಕ್ಷ ರೂಪಾಯಿ ಆನ್ಯುವಲ್ ಇನ್ಕಮ್ ಪಡೆಯುವಂಥ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾಳೆ ಈ ಯುವತಿ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಯಮರಹಳ್ಳಿ ಗ್ರಾಮದ ಕೋದೂರು ನಿವಾಸಿ ರಿತುಪರ್ಣ ಈಗ ಅವಕಾಶದ ಆಗರವನ್ನೇ ತನ್ನ ಬುತ್ತಿಗೆ ಸೆಳೆದುಕೊಂಡಿದ್ದಾರೆ. ಯಾಕೆಂದ್ರೆ ಇವರ ಈ ಪ್ರಯತ್ನದ ಹಿಂದೆ ಸಾಕಷ್ಟು ಭಗೀರಥ ಶ್ರಮ ಇತ್ತು. 8 ತಿಂಗಳ ಸತತವಾದ ಟಾಸ್ಕ್ ಮೇಲೆ ಟಾಸ್ಕ್ ಎದುರಿಸಿ ಈಗ ವರ್ಷಕ್ಕೆ 72 ಲಕ್ಷ ರೂಪಾಯಿ ಸಂಬಳ ಬರುವಂತ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ದೊಡ್ಡ ಮೊತ್ತದ, ಅದು ಕೂಡ ವಿಶ್ವದ ಅತ್ಯಂತ ಟಾಪ್ 10 ಕಾರ್ಗಳ ಪೈಕಿಯಲ್ಲಿ ಅಗ್ರಸ್ಥಾನದಲ್ಲಿರುವಂತಹ ರೋಲ್ಸ್ ರಾಯ್ಸ್ ಕಾರ್ ಕಂಪನಿಯಲ್ಲಿ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾಳೆ ರಿತುಪರ್ಣ. ಇವರ ತಂದೆಯ ಹೆಸರು ಸರೇಶ್, ತಾಯಿಯ ಹೆಸರು ಗೀತಾ ಸರೇಶ್. ಪ್ರಸ್ತುತ ಮಂಗಳೂರಿನ ವ್ಯಾಸನಗರದಲ್ಲಿ ನಿವಾಸಿಯಾಗಿರುವಂತಹ ಇವರ ಪ್ರಥಮ ಪುತ್ರಿ ಈಗ ರಿತುಪರ್ಣ ಅವಕಾಶಗಳನ್ನ ಗಿಟ್ಟಿಸಿಕೊಂಡಿದ್ದಾರೆ. ಯಾಕೆಂದ್ರೆ ಈ ಅವಕಾಶಗಳ ಹಾದಿ ಸುಲಭದ ಹಾದಿಯಲ್ಲ, ಬಹಳಷ್ಟು ಕಷ್ಟದ ಹಾದಿಯಾಗಿತ್ತು. 8 ತಿಂಗಳ ಸತತ ಪರಿಶ್ರಮದ ಬಳಿಕ ಈಕೆ ಈಗ ಇಂತಹ ಒಂದು ಅದ್ಭುತವಾದ ಅವಕಾಶವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅತ್ಯುನ್ನತವಾದ ಕೆಲಸ ಇದಾಗಿರುವಂಥದ್ದು ಅಮೆರಿಕದ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಇವರಿಗೆ ಕೆಲಸ ಸಿಕ್ಕಿದೆ. ಸದ್ಯ ತನ್ನ 20ನೇ ವಯಸ್ಸಿನಲ್ಲಿ ಬರೋಬ್ಬರಿ 72 ಲಕ್ಷ ರೂಪಾಯಿ ಸಂಬಳವನ್ನು ಗಳಿಸುವಂತ ಕೆಲಸವನ್ನ ಇವರು ಪಡ್ಕೊಂಡಿದ್ದಾರೆ. ರಿತುಪರ್ಣ ಅವರ ಹಿನ್ನೆಲೆಯನ್ನ ಗಮನಿಸ್ತಾ ಹೋದ್ರೆ ಸದ್ಯ ಮಂಗಳೂರಿನ ಅಡ್ಯಾರ್ನಲ್ಲಿರುವಂತಹ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ರೋಬೋಟಿಕ್ ಅಂಡ್ ಆಟೋಮೇಷನ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಸದ್ಯ 7ನೇ ಸೆಮಿಸ್ಟರ್ನಲ್ಲಿ ಅವರು ವ್ಯಾಸಂಗವನ್ನ ಮಾಡ್ತಾ ಇದ್ದಾರೆ. ತನ್ನ 8ನೇ ಸೆಮಿಸ್ಟರ್ ಆದ ಬಳಿಕ ಕಂಪನಿ ಮಾಡಿರುವಂತಹ ಒಡಂಬಡಿಕೆ ಪ್ರಕಾರ ಅಮೆರಿಕದ ರೋಲ್ಸ್ ರಾಯ್ಸ್ ಕಂಪನಿಗೆ ಹೋಗಿ ಅಲ್ಲಿ ಅವರು ತಮ್ಮ ಕೆಲಸಕ್ಕೆ ಸೇರ್ಕೊಳ್ಬೇಕಾಗತ್ತೆ. ಸದ್ಯ ಅವರು ವರ್ಕ್ ಫ್ರಮ್ ಹೋಮ್ ಅಲ್ಲಿದ್ದಾರೆ. ಈಗಲೂ ತನ್ನ ವಿದ್ಯಾಭ್ಯಾಸ ಜೊತೆಗೆ ಕಂಪನಿಯ ಕೆಲಸದಲ್ಲಿರುವಂಥದ್ದು. ಮಧ್ಯರಾತ್ರಿ 12 ಗಂಟೆಯಿಂದ ಮುಂಜಾನೆ 6 ಗಂಟೆ ತನಕ ರೋಲ್ಸ್ ರಾಯ್ಸ್ ಕಂಪನಿಗೆ ವರ್ಕ್ ಫ್ರಮ್ ಹೋಮ್ ಅನ್ನು ಮಾಡ್ತಾರೆ. ಆ ನಂತರವಾಗಿ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆ ತನಕ ತನ್ನ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾದ್ರೆ ಇಷ್ಟು ಸುಲಭವಾಗಿ ಒಬ್ಬ ಮಂಗಳೂರಿನ ಹುಡುಗಿಗೆ ಜಗತ್ತಿನ ಅತ್ಯಂತ ಟಾಪ್ 10 ಕಂಪನಿಗಳಲ್ಲಿ ಒಂದಾದಂಥ ರೋಲ್ಸ್ ರಾಯ್ಸ್ ಕಂಪನಿಯಲ್ಲಿ ಕೆಲಸ ಹೇಗೆ ಸಿಕ್ತು ಅನ್ನೋದು ಬಹುತೇಕರ ಪ್ರಶ್ನೆ. ಆದರೆ ಇದಕ್ಕೆ ಅವರ ಆಸಕ್ತಿ ಮತ್ತು ಒಂದು ಗುರಿಯೆಡೆ ಇರುವಂಥ ಅವರ ಶ್ರದ್ಧೆಯೇ ಕಾರಣ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ 3 ವರ್ಷಗಳ ವ್ಯಾಸಂಗದಲ್ಲಿ ಅವರು ಹಲವು ಅನ್ವೇಷಣೆಗಳನ್ನು ಕೂಡ ಮಾಡಿದ್ದಾರೆ. ಗೋವಾದಲ್ಲಿ ನಡೆದಿರುವಂತಹ ರಾಷ್ಟ್ರೀಯ ಮಟ್ಟದ ಒಂದು ಅನ್ವೇಷಣಾ ಕಾರ್ಯಾಗಾರದಲ್ಲಿ ಅವರು ಇಡೀ ದೇಶಕ್ಕೆ ಪ್ರಥಮ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ. ಆರಂಭದಲ್ಲಿ ರಿತುಪರ್ಣ ಅವರ ಒಂದು ಕನಸಿದ್ದದು ವೈದ್ಯ ಆಗ್ಬೇಕಂತ ಹೇಳಿ. ಆದರೆ ತನ್ನ ವೈದ್ಯಕೀಯ ಸೀಟು ಸಿಗದ ಕಾರಣಕ್ಕಾಗಿ ಇಂಜಿನಿಯರಿಂಗ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ರು. ಅದರಲ್ಲೂ ರೋಬೋಟಿಕ್ ಆ್ಯಂಡ್ ಆಟೋಮೇಷನ್ ಕ್ಷೇತ್ರದಲ್ಲಿ ವಿಭಿನ್ನವಾದ ಸಾಧನೆ ಮಾಡಬೇಕಂತ ಹೇಳಿ ಪ್ರಾರಂಭದ ಹಂತದಲ್ಲಿ ಅವರು ಬಹಳಷ್ಟು ಶ್ರಮವನ್ನು ಪಟ್ಟರು. ಎಳವೆಯಿಂದಲೇ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾದ ಆಕೆ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬ ಹಂಬಲದಿಂದ ಸಹ್ಯಾದ್ರಿಯ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಅಡ್ಯಾರ್ನಲ್ಲಿರುವಂತಹ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿಗೆ ಅವರು ಸೇರ್ಪಡೆಗೊಂಡರು. ಪ್ರಾರಂಭದಿಂದಲೇ ಸಾಕಷ್ಟು ಅನ್ವೇಷಣೆಗಳನ್ನು ಮಾಡ್ತಾ ಸದ್ಯ ಈಗ 72 ಲಕ್ಷ ರೂಪಾಯಿ ಸಂಬಳ ಬರುವಂಥ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಈ ಮಗಳ ಪ್ರಯತ್ನದ ಬಗ್ಗೆ ಹೆತ್ತವರು ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂದರೆ ಎಳವೆಯಿಂದಲೇ ಭರತನಾಟ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಈ ರೀತಿಯಾಗಿ ವಿದ್ಯಾಭ್ಯಾಸದ ಪದೋನ್ನತಿಗಾಗಿ ಬಹಳಷ್ಟು ಶ್ರಮವನ್ನು ಪಟ್ಟವರು ರಿತುಪರ್ಣ ಈಗ ತನ್ನ ಆರಂಭಿಕ ಪ್ರಯತ್ನದಲ್ಲೇ ದೊಡ್ಡದಾದ ಹೊಡೆತವನ್ನ ಮಾಡಿರುವಂಥದ್ದು. ತುಂಬ ಖುಷಿ ಆಗ್ತದೆ ಸರ್. ಯಾವುದೇ ಮಕ್ಕಳಾದರೂ ಕೂಡ, ಯಾವ ಪೇರೆಂಟ್ಸ್ಗಾದರೂ ಅಷ್ಟೇ, ಅವರು ಒಂದು ಸಾಧನೆ ಮಾಡಿದ್ದಾರೆ, ಮಕ್ಕಳು ಏನೋ ಒಂದು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಖುಷಿ ಪಡ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ತುಂಬ ಖುಷಿ ಪಟ್ಟಿದ್ದೇವೆ ಸರ್. ಸರ್, ಈಗ ಅಮೇರಿಕಕ್ಕೆ ಹೋಗ್ಬೇಕು, ಇನ್ನು ಕೆಲವೇ ದಿನಗಳಲ್ಲಿ 3-4 ತಿಂಗಳಲ್ಲಿ ಅಮೇರಿಕಕ್ಕೆ ಹೋಗಬೇಕು. ಅವರ ಒಂದು ಜಾಬ್ ಸಿಕ್ಕಿದ ಖುಷಿ ಇದ್ದರೂ ಕೂಡ ಇಷ್ಟು ವರ್ಷ ನೀವು ಬಿಟ್ಟಿರಲಿಲ್ಲ, ಒಟ್ಟಿಗೆ ಇದ್ದವರು. ಒಮ್ಮೆಲೆ ಅಷ್ಟು ದೂರ ಕಳಿಸ್ಬೇಕು ಅಂತ ಹೇಳಿದರೆ ಯಾವ ರೀತಿ ಇದೆ ನಿಮ್ಮ ಮನಸ್ಥಿತಿ? ಇಲ್ಲ, ಅವಳು ಈ ಟೆಕ್ನಿಕಲ್ ಎಜುಕೇಷನ್ಗೆ ಹೋದಾಗ ಕಲಿತಾಗ ನಾವು ಅದಕ್ಕೆಲ್ಲ ಸಣ್ಣ ಮಟ್ಟದ ತಯಾರಿ ನಮ್ಮ ಮನಸ್ಸಲ್ಲಿ ಇರ್ತದೆ ಸರ್. ಅವರು ಕಲಿತು ನಮ್ಮೊಟ್ಟಿಗೆ ಹೆಚ್ಚು ದಿನ ನಿಲ್ಲಬೇಕು ಅನ್ನೋದು ಕೂಡ ನಮ್ಮದು ಸ್ವಾರ್ಥ ಆಗ್ತದೆ. ಕಲಿತ ನಂತರ ಅವರು ಹೊರಗೆ ಹೋಗಬೇಕು, ದೊಡ್ಡದಾಗಿ ಬೆಳಿಬೇಕು, ಅವರು ಕಲಿತ ವಿದ್ಯೆಯನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಅವರು ಅದನ್ನು ಉಪಯೋಗಿಸ್ಕೊಂಡು ಮುಂದೆ ಹೋಗಬೇಕು ಅನ್ನೋದು ನಮ್ಮ ಆಸೆ. ಹಾಗೆ ಇರುವಾಗ ಅವಳು ದೂರ ಹೋಗ್ತಾ ಇದ್ದಾಳೆ ಅಂತ ಹೇಳಿ ನಾವು ಬೇಸರ ಮಾಡಲಿಕ್ಕಾಗೋದಿಲ್ಲ. ಅವರು ದೊಡ್ಡದಾದ ರೋಲ್ಸ್ ರಾಯ್ಸ್ ಕಂಪನಿಗೆ ಈಗ ಸೇರ್ಪಡೆಗೊಳ್ತಿದ್ದಾರೆ. ಸದ್ಯ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಅವರು ಕೆಲಸದಲ್ಲಿ ನಿರತರಾಗಿರುವಂಥದ್ದು. ಆ ರೋಲ್ಸ್ ರಾಯ್ಸ್ ಕಂಪನಿ ಸಾಕಷ್ಟು
ವಿಸ್ತಾರವಾಗಿರುವಂಥದ್ದು ಮತ್ತು ಭಾರತದ ಅನೇಕ ಪ್ರತಿಭೆಗಳು ಈ ಕಂಪನಿಯಲ್ಲಿದ್ದಾರೆ. ಕರ್ನಾಟಕದ ಹಲವು ಜನ ಇದ್ದಾರೆ. ಆದರೆ ತನ್ನ 20ನೇ ವಯಸ್ಸಿನಲ್ಲಿ 72 ಲಕ್ಷ ರೂಪಾಯಿ ಸಂಬಳ ಬರುವಂಥ ಈ ಕೆಲಸವನ್ನು ಗಿಟ್ಟಿಸಿಕೊಂಡಿರುವಂಥ ಅತ್ಯಂತ ಕಿರಿಯ ಕನ್ನಡತಿ ಎಂಬ ಹೆಗ್ಗಳಿಕೆಗೆ ಕೂಡ ರಿತುಪರ್ಣ ಅವರು ಸಾಕ್ಷಿ ಆಗ್ತಾ ಇದ್ದಾರೆ. ಹಾಗಾಗಿ ಇಡೀ ಕುಟುಂಬ ಅವರ ಈಗ ಸಂತಸದಲ್ಲಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಹ್ಯಾದ್ರಿ ಕಾಲೇಜಿಗೆ ಇದೊಂದು ಬಹಳಷ್ಟು ವಿಶೇಷವಾದ ಕ್ಷಣ ಅಂತ ಹೇಳ್ಬೋದು. ರೋಬೋಟಿಕ್ ಮತ್ತು ಹಲವು ಕ್ಷೇತ್ರದಲ್ಲಿ ಏರೋನಾಟಿಕ್ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂಥದ್ದು ಸಹ್ಯಾದ್ರಿ ಕಾಲೇಜ್. ಇದೀಗ ಆ ಕಾಲೇಜಿನ ಸಾಧನೆಗೆ ಮತ್ತೊಂದು ಮುಕುಟಗರಿ ಸೇರಿರುವಂಥದ್ದು. ರಿತುಪರ್ಣ ಮೂಲಕವಾಗಿ ಮತ್ತೊಂದು ಅವಕಾಶದ ಆಗರವನ್ನೇ ತೆರೆದಂತಾಗಿದೆ. ಅವಕಾಶಗಳ ಹೆಬ್ಬಾಗಿಲೇ ಈಗ ತೆರಲೆ ಆಗಿದೆ. ಹಾಗಾಗಿ ಸಾಕಷ್ಟು ಜನ ಕುತೂಹಲಿಗರು ಈ ತಂತ್ರಜ್ಞಾನವನ್ನು ಅಥವಾ ಈ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಹೇಗೆ ಮುಂದುವರಿಬೇಕು, ಹೇಗೆಲ್ಲ ಅವಕಾಶಗಳು ತಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಹೊಂದಿದ್ದಾರೆ. ಸದ್ಯ ಈ ತಮಗೆ ಸಿಕ್ಕಿರುವಂತಹ ಅವಕಾಶಗಳ ಬಗ್ಗೆ ರಿತುಪರ್ಣ ಕೂಡ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಕಳೆದ 8 ತಿಂಗಳಿಂದ ಸಾಕಷ್ಟು ಪರಿಶ್ರಮವನ್ನು ಇದಕ್ಕಾಗಿ ಪಟ್ಟರು. ರೋಲ್ಸ್ ರಾಯ್ಸ್ ಕಂಪನಿಯನ್ನು ಕೆಲಸಕ್ಕಾಗಿ ಇವರು ಫಸ್ಟ್ ಟಚ್ ಮಾಡಿರೋದಲ್ಲ, ಒಂದು ಇಂಟರ್ನ್ಶಿಪ್ ಮಾಡೋದಕ್ಕಾಗಿ ಈ ಕಂಪನಿಯವರು ಆಯ್ಕೆ ಮಾಡಿಕೊಂಡಿದ್ರು. ಹಾಗಾಗಿ ಆ ಕಂಪನಿಗೆ ತಮ್ಮ ಅರ್ಜಿಯನ್ನು ಕೂಡ ಸಲ್ಲಿಸಿದರು, ತಾನು ಈ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡೋದಾಗಿ. ಆದರೆ ರಿತುಪರ್ಣ ಅವರ ಸಾಧನೆ, ಶೈಕ್ಷಣಿಕ ಸಾಧನೆಯನ್ನು ಗಮನಿಸಿದಂಥ ರೋಲ್ಸ್ ರಾಯ್ಸ್ ಕಂಪನಿ ನೇರವಾಗಿ ಅವರಿಗೆ ಆಫರನ್ನು ಕೊಟ್ಟಿದೆ. ತಾವು ಇಂಟರ್ನ್ಶಿಪ್ ಮಾಡೋದು ಬೇಡ, ನಮ್ಮಲ್ಲೇ ಕೆಲಸಕ್ಕೆ ಸೇರಿ ಎಂಬ ಆಹ್ವಾನವನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಕಳೆದ ಜನವರಿಯಿಂದ ಅವರು ರೋಲ್ಸ್ ರಾಯ್ಸ್ ಕಂಪನಿಗೆ ವರ್ಕ್ ಫ್ರಮ್ ಹೋಮ್ ಆಗಿ ಅವರು ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ಕೆಲವೇ ತಿಂಗಳಲ್ಲಿ ಅಮೆರಿಕಕ್ಕೆ ಹೋಗಿ ಅಲ್ಲಿ ರೋಲ್ಸ್ ರಾಯ್ಸ್ ಕಂಪನಿಗೆ ಅಧಿಕೃತವಾಗಿ ಸೇರ್ಪಡೆಗೊಳ್ಳಿದ್ದಾರೆ. ಈ ಮೂಲಕವಾಗಿ ಕಂಪನಿಯ ಒಡಂಬಡಿಕೆ ಆಗಿರುವಂಥದ್ದು. ತುಂಬಾನೇ ಹೆಮ್ಮೆ ಇದೆ ಆ್ಯಕ್ಚುಲಿ. ಅಂದರೆ ಯಾರು ಸಹ ಇದು ಈಸಿ ಅಲ್ಲ, ಅಷ್ಟು ಈಸಿ. ನಾನು ತುಂಬ ಪ್ರಯತ್ನ ಸಹ ಪಟ್ಟಿದ್ದೇನೆ, ಅದಕ್ಕೆ ತಕ್ಕ ಪ್ರತಿಫಲ ಸಹ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಇದೆ. ರೋಲ್ಸ್ ರಾಯ್ಸ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಕೂಡ ಒಮ್ಮೆ ನಿಬ್ಬೆರಗಾಗ್ತಾರೆ ರೋಲ್ಸ್ ರಾಯ್ಸಲ್ಲಿ ಕೆಲಸ ಅಂತ. ಅದ್ರ ಜೊತೆಗೆ ಅದರ ಸಂಬಳನೂ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳುವಂಥ ಮಾತಿದೆ. ಈ ಬಗ್ಗೆ ಹೇಳ್ತೀವಿ, ಸಂಬಳ ಎಷ್ಟು ಇದೆ? ಹೌದು, ಸಂಬಳ ಇದೆ 72. ನನಗೆ ಸಿಕ್ಕಿರೋ ಪ್ಯಾಕೇಜ್ ಬಂದು 72 ಲಕ್ಷ ವರ್ಷಕ್ಕೆ. ಆದರೆ ಅಷ್ಟೇ ಕೆಲಸ ಕೂಡ ಇರುತ್ತೆ ಇದರಲ್ಲಿ. ಸಂಬಳ ಜಾಸ್ತಿ ಅಂದಮೇಲೆ ಕೆಲಸ ಸಹ ಇದ್ದೇ ಇರುತ್ತೆ ಅಲ್ಲ ಅಂತೆ. ಈಗ ಆ ಕಾಲೇಜಿಗೆ ಹೇಗೆ ಸಪೋರ್ಟ್ ಮಾಡ್ತೀವಿ ಮತ್ತು ನಿಮ್ಮದು ಮನೇಲಿ ಯಾರ್ಯಾರು ಇದ್ದಾರೆ? ಕಾಲೇಜ್ ನನಗೆ ಇದು ಆಫ್ ಕ್ಯಾಂಪಸ್ ನಾನು ಟ್ರೈ ಮಾಡಿರೋದ್ರಿಂದ ಅಷ್ಟು ಕಾಲೇಜಿಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ನನಗೆ ಆದಮೇಲೆ ಕಾಲೇಜ್ ತುಂಬಾ ಸಪೋರ್ಟ್ ಮಾಡಿದೆ ಎಲ್ಲ ಕಡೆ. ನನ್ನದು ಪಬ್ಲಿಸಿಟಿ ಮತ್ತು ಈವನ್ ಕಾಲೇಜಲ್ಲಿ ನನಗೆ ಅಕಾಡೆಮಿಕ್ಸ್ ವಿಷಯ ಎಲ್ಲದರಲ್ಲಿ ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಮನೆಯಲ್ಲಿ ನಾವು 4 ಜನ ಇದ್ದೇವೆ. ಮನೆಯಲ್ಲಿ ಸಹ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ. ನಾನು ನೈಟೆಲ್ಲ ವರ್ಕ್ ಮಾಡ್ತಾ ಇರ್ತೇನಲ್ಲ, ಸೊ ನನಗೆ ಆಗ ಅಪ್ಪ ಅಮ್ಮ ಕೂಡ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಬಂದು ಅವರು ಸಹ ಮಲಗೋದಿಲ್ಲ, ಬಂದು ನೋಡ್ತಾರೆ ಮಲಗಿದ್ದೇನಾ, ಅಂದರೆ ಮಲಗಿದ್ರೆ ವರ್ಕ್ ಇದಾಗ್ತದೆ ಅಲ್ಲ, ಸೊ ಬಂದು ನೋಡ್ತಾರೆ ಅದೆಲ್ಲ ಮಾಡಿ. ಈಗ ನೀವು ಮೊದಲ ಕನ್ನಡಿಗರು ನೀವು ರೋಲ್ಸ್ ರಾಯ್ಸಲ್ಲಿ ಕೆಲಸ ಇಟ್ಟಿದ್ದೀರಿ, ಈ ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ. ಈ ಬಗ್ಗೆ ಏನು ಹೇಳ್ತೀರಿ? ಕನ್ನಡದ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ಕನ್ನಡದ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಾನು ಇಂಗ್ಲೀಷ್ ಖಾಲಿ ಒಂದು ಮೀಡಿಯಮ್ ಆಗಿ ಯೂಸ್ ಮಾಡ್ತೇನೆ. ಅಂದರೆ ನಾವು ಈಗ ಬದುಕಲೇಬೇಕು, ಅಮೆರಿಕದಲ್ಲೆಲ್ಲ ಹೋಗಿ ಕನ್ನಡ ಮಾತಾಡಲಿಕ್ಕೆ ಆಗೋದಿಲ್ಲ ಅಲ್ಲ. ಬಟ್ ನಾನು ಈಗ ಆದರೂ ಸಹ ನನ್ನ ಫ್ರೆಂಡ್ಸ್ ಒಟ್ಟಿಗೆಲ್ಲ ನಾನು ಕನ್ನಡವನ್ನೇ ಮಾತಾಡೋದು. ನನಗೆ ಕನ್ನಡದಲ್ಲಿ ಕವಿತೆ ಬರೆಯೋದು ಅದೆಲ್ಲ ತುಂಬ ಇಷ್ಟ. ಅಂದರೆ ನಾನು ಲಿಟ್ರೇಚರ್ ಫೀಲ್ಡಲ್ಲಿ ನಾನು ತುಂಬ ನಾನು ತೊಡಗಿಸ್ಕೊಳ್ತೇನೆ. ಮತ್ತು ನನಗೆ ತುಂಬ ಇಷ್ಟ ಕನ್ನಡ ಅಂತ ಹೇಳಿದರೆ. ವೀಕ್ಷಕರೇ, ಸಾಕಷ್ಟು ಜನ ಹಲವು ಕನಸುಗಳನ್ನು ಕಟ್ಕೊಂಡಿರ್ತಾರೆ, ಹಲವು ಗುರಿಯನ್ನು ಇಟ್ಕೊಂಡಿರ್ತಾರೆ. ಆದರೆ ಗುರಿಯೆಡೆಗೆ ಸಾಗುವಂಥ ಸರಿಯಾದ ದಾರಿ ಮತ್ತು ಶ್ರಮ ಅವರಲ್ಲಿ ಇರೋದಿಲ್ಲ. ಎಲ್ಲೋ ಒಂದು ಕಡೆ ಯಾವುದೋ ಮಾರ್ಗದರ್ಶನದ ಕೊರತೆ ಇರುತ್ತೆ. ಗುರಿಯೆಡೆ ಸಾಗಬೇಕಾದಂಥ ಸ್ಪಷ್ಟವಾದ ಅಚ್ಚಲತೆ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಇಂಥ ಅವಕಾಶಗಳು ಕೂಡ ಅವರಿಗೆ ದೂರ ಆಗುತ್ತೆ, ಅದು ಗಗನ ಕುಸುಮ ಆಗುತ್ತೆ. ಆದರೆ ಹಲವು ಜನ ಸಾಧನೆಯ ಬೆನ್ನೇರಿ ಹೋದಂಥವರಿಗೆ, ಗುರಿಯನ್ನು ಸ್ಪಷ್ಟವಾಗಿ ಹಿಂಬಾಲಿಸಿದಂಥವರಿಗೆ ಇಂತಹ ಅವಕಾಶಗಳು ಸಿಗುತ್ತೆ. ಆ ಅವಕಾಶ ಈಗ ಮಂಗಳೂರಿನ ರಿತುಪರ್ಣ ಎಂಬ ಯುವತಿಗೆ ಸಿಕ್ಕಿರುವಂಥದ್ದು. 20ನೇ ವಯಸ್ಸಿನಲ್ಲಿ ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಅವರ ಈ ಸಾಧನೆಯ ಹಾದಿ ಮುಂದುವರಿಯಲಿ, ಅವರ ಈ ಸಾಧನೆಯ ಪ್ರೇರೇಪಣೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ತುಂಬಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿದ ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾರೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು.